ಇದನ್ನು ಕೇಳೋ ಅಧಿಕಾರ ನಿಮ್ಗಲ್ಲ, ಯಾರಿಗೂ ಇಲ್ಲ. ಮಗು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದು ನಾವು. ಇಟ್ಸ್ ಆನ್ ಕನ್ಸರ್ನ್ ಅಂಡ್ ನನ್ ಆಫ್ ಯೋರ್ ಬಿಸ್ನೆಸ್. ಬಟ್ ಸ್ಟಿಲ್ ಕೇಳ್ತೀರಾ, ಕೆದಕ್ತೀರಾ. ಆ ಕಡೆಯಿಂದ ಏನಾದರೂ ಉತ್ತರ ಬರುತ್ತಾ ಅಂತ ಕುತೂಹಲದಿಂದ ನೋಡ್ತೀರಾ. ಸುಮ್ಮನೆ ಇದ್ರೆ ಮತ್ತಷ್ಟು ಕೆದಕ್ತೀರಾ. ಅವ್ರಿಗೆ ನೋವಾಗುತ್ತೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡ್ತೀರಾ. ಹೀಗೆಲ್ಲ ಮಾಡ್ತಿರಲ್ಲ, ನಿಮ್ಗೇನು ಅನ್ಸೋದೇ ಇಲ್ವೇನ್ರಿ? ಮದುವೆ ಆಗದೆ ಇದ್ರೆ ಯಾಕೆ ಮದುವೆ ಆಗಲಿಲ್ಲ? ಮದುವೆ ಆದಮೇಲೆ ಯಾಕೆ ಮಕ್ಕಳಾಗಲಿಲ್ಲ? ಯಾಕೆ ನೀವು ಬಂಗ್ಲೆ ತೊಗೊಳ್ಳಿಲ್ಲ, ಸೈಟ್ ತೊಗೊಳ್ಳಿಲ್ಲ, ಕಾರ್ ತೊಗೊಳ್ಳಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ? ನಿಮ್ಗೆ ಯಾಕ್ರಿ ಬೇಕು ಬೇರೆಯವ್ರು ಉಸಾಬ್ರಿ? ನನಗನ್ಸುತ್ತೆ ನಿಮ್ಗಳಲ್ಲೇ ಏನೋ ಒಂದು ಕೊರತೆ ಇದೆ ರೀ, ಏನೋ ಒಂದು ಸಮಸ್ಯೆ ಇದೆ, ಏನೋ ಒಂದು ಒದ್ದಾಟ ಇದೆ. ಅದನ್ನು ಮೀರ್ಕೋಬೇಕಲ್ಲ. ಅದಕ್ಕೇನು ಮಾಡ್ತೀರಾ? ಇನ್ನೊಬ್ರು ಲೈಫಲ್ಲಿ ಇಣಕ್ಕೆ ನೋಡ್ತೀರಾ. ಏನಾದರೂ ಹುಡುಕ್ ಸಿಗುತ್ತಾ ಅಂತ. ಸಿಕ್ಕಿದ್ರೆ ಖುಷಿ, ಎಂಜಾಯ್ ಮಾಡ್ತೀರಾ. ಆ ದುಃಖನ ಎಂಟರ್ಟೈನ್ಮೆಂಟ್ ಮಾಡ್ಕೋತೀರಾ. ಹೀಗೆಲ್ಲ ಮಾಡ್ತಿರಲ್ಲ, ಅದು ಇನ್ನೊಬ್ಬರ ಲೈಫ್ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಿರುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅವ್ರಿಗದು ಸಮಸ್ಯೆನೇ ಆಗಿರಲ್ಲ, ಬಟ್ ನೀವು ಅದನ್ನು ದೊಡ್ಡ ಸಮಸ್ಯೆಯಾಗಿ ಬಿಂಬಿಸ್ತೀರಾ, ಸಮಸ್ಯೆಯಾಗಿ ಮಾಡಿಬಿಡ್ತೀರಾ. ಒಟ್ಟಿನಲ್ಲಿ ನಿಮ್ಮ ತಲೆಯಲ್ಲಿರೋ ಕಸಾನ ಇನ್ನೊಬ್ರು ತಲೆಯಲ್ಲಿ ತುಂಬಿ ಅವ್ರ ತಲೆನೂ ಹಾಳು ಮಾಡಿಬಿಡ್ತೀರಾ. ನೀವೆಲ್ಲ ಸೇರಿ ಒಂದು ಪ್ರಶ್ನೆ ಕೇಳಿದ್ರಲ್ಲ, ನಮ್ಗೆ ಯಾಕೆ ಮಕ್ಕಳಾಗಿಲ್ಲ ಅಂತ. ಉತ್ತರ ಭಾಳ ಸಿಂಪಲ್. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಆ್ಯಸ್ ಇಫ್ ನಾಳೆ ಇವ್ರಿಗೆ ಮಗು ಆದ ತಕ್ಷಣ ನೀವೇ ಬಾಣಂತನ ಮಾಡೋ ಹಾಗೆ, ನೀವೇ ಎಣ್ಣೆ ಸ್ನಾನ ಮಾಡಿಸೋ ಹಾಗೆ, ನೀವೇ ಆರೈಕೆ ಮಾಡೋ ಹಾಗೆ ಯಾವುದೂ ಮಾಡಲ್ಲ ನೀವು. ಬಟ್ ಆದರೂ ನಿಮ್ಗೇನೋ ಒಂದು ಕುತೂಹಲ, ಗಾಸಿಪ್ ಮಾಡೋದಕ್ಕೆ ಏನಾದರೂ ಒಂದು ವಿಷಯ ಸಿಕ್ಕುತ್ತಾ ಅಂತ. ನೋಡಿ, ನಿಮಗೆ ನಮ್ಮ ಮಗು ಬಗ್ಗೆ ಯೋಚನೆ ಇರ್ಬೋದು, ಆದರೆ ನಮಗೆ ಆ ಯೋಚನೆ ಇಲ್ಲ. ನನಗೆ ತಮ್ಮಂದಿರಿದ್ದಾರೆ, ತಂಗಿರಿದ್ದಾರೆ, ಅವರೇ ನನ್ನ ಮಕ್ಕಳು. ಅವ್ರು ಹುಟ್ಟೋ ಮಕ್ಕಳನ್ನೇ ನನ್ನ ಮಕ್ಕಳು ಅನ್ಕೋತೀನಿ. ನೆನಪಿರಲಿ. ನೀವು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನು ನೋಯಿಸೋದು ಎಷ್ಟು ಸರಿ ನೀವೇ ಹೇಳಿ? ಹೆಣ್ಣು ಬರೀ ಮಕ್ಕಳು ಹೇರೋ ಮಿಷಿನ್ನ ಅಷ್ಟೇ. ನಾವು ರೆಸ್ಪಾನ್ಸಿಬಿಲಿಟಿ. ಮಕ್ಕಳಾದ್ರೇನಾ ಒಂದು ಹೆಣ್ಣಿನ ಜೀವನ ಕಂಪ್ಲೀಟ್ ಆಗೋದು? ಎಷ್ಟು ಸೆನ್ಸಿಟಿವ್ ವಿಚಾರ. ಹಾಗೆಲ್ಲ ಮಾತಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಆಗಲಿ, ಸೆನ್ಸಿಟಿವಿಟಿ ಆಗಲಿ ನಿಮ್ಗಿಲ್ವಲ್ಲ ಅಂತ ಬೇಜಾರು ನನಗೆ. ಹೇಳ್ಕೊಳ್ಳೋದಕ್ಕೆ ಎಜುಕೇಟೆಡ್, ಸಫಿಸ್ಟಿಕೇಟೆಡ್, ಹೈ ಪ್ರೊಫೈಲ್ ಜನ. ನಿಮ್ಮ ಪ್ರೊಫೈಲ್ ಏನು ಅಂತ ತೋರಿಸ್ಕೊಂಡ್ರಲ್ಲ. ಏನಿದು ಮನೆಗೆ ಬಂದಿರೋ ಗೆಸ್ಟ್ಗಳ ಹತ್ರ ಈ ರೀತಿ ನಾ ಮಾತಾಡೋದು? ಅಮ್ಮ, ನಾನು ಹೀಗೆ ಮಾತಾಡೋ ಹಾಗೆ ಮಾಡಿದ್ದೆ ಅವರು. ನನ್ನ ಭೂಮಿಕಾ ಬಗ್ಗೆ ಮಾತಾಡೋದಕ್ಕೆ ಎಷ್ಟಮ್ಮ ಧೈರ್ಯ ಅವ್ರಿಗೆ? ಯಾರು ಕರೆದಂತೆ ಹೆಸರ, ಎಲ್ಲೋ ಬಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭುವಿಯ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳಿ ಅಪಹಾಸ್ಯ ಮಾಡ್ಕೊಂಡು ನಕ್ಕದ್ರಲ್ಲ, ಅವ್ರ ಮನಸ್ಸಾದ್ರೂ ಹೇಗಮ್ಮ ಬಂತು? ಹೀಗೆ ಮಾಡೋದಕ್ಕೆ ಅವ್ರು ಯಾರು ರೈಟ್ಸ್ ಕೊಟ್ಟಿದ್ದು? ಗೆಸ್ಟ್ಗಳಾಗಿರ್ಬೇಕು, ಬೇಡದಿರೋ ವಿಷಯದಲ್ಲ ತಲೆ ಹಾಕಕ್ಕೆ ಬರಬಾರ್ದು. ಗುಂಡು, ಸರಿಯಾಗಿ ಹೇಳಿದೆ. ಅವರೆಲ್ಲ ಸೇರ್ಕೊಂಡು ಈ ರೀತಿ ಕಿತಾಪತಿ ಮಾಡಿರೋದು ನಮ್ಗೆ ಗೊತ್ತೇ ಆಗಲಿಲ್ಲ ನೋಡು. ಬಿಟ್ಟಾಕು. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ನಿನ್ನ ಭೂಮಿಕನ ಪ್ರೀತಿ ಏನು ಅನ್ನೋದು ಅವ್ರಿಗೇನೋ ಗೊತ್ತು. ಅವ್ರ ಯೋಗ್ಯತೆನೇ ಅಷ್ಟು. ಅದನ್ನೆಲ್ಲ ಬಿಟ್ಟಾಕಿ
ಹಾಂ, ಶಾಸ್ತ್ರ ಮುಂದುವರಿಸಿ. ಅಜ್ಜಿ ಬನ್ನಿಮ್ಮ ಬನ್ನಿ. ಆರತಿ ಮಾಡಿ. ಸದ್ಯ ಯಾರೂ ಇಲ್ಲ. ಯಾವ ಮಾರಿ ತಗಲಾಕೊಂಡ್ರೆ ಹೊಸ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಹಲೋ ಬೇಬಿ, ಎಲ್ಲಿದ್ಯಾ? ಸೀಮಂತ ಮುಗೀತು. ಅದನ್ನ ಹೇಳಕ್ ನಂಗೆ ಕಾಲ್ ಮಾಡಿದ್ರಾ? ಯಾಕೆ ಬೇಬಿ ಒಂಥರ ಮಾತಾಡ್ತಾ ಇದೆಯಾ? ನಾನು ಯಾವ ಥರ ಮಾತಾಡಿದೆ? ನಾರ್ಮಲ್ ಆಗೇ ಮಾತಾಡ್ತಾ ಇದ್ದೀನಲ್ಲ. ಅದು ಸಿಚುಯೇಷನ್ ಆಗಿತ್ತಲ್ಲ ಬೇಬಿ, ತುಂಬ ಟೆನ್ಷನ್ಗಳು. ಅದಕ್ಕೆ ಯಾರೇ ಏನೇ ನಾರ್ಮಲ್ ಆಗಿ ಮಾತಾಡಿದ್ರು ಅದು ಸೌಂಡಿಂಗ್ ಸ್ವಲ್ಪ ಬೇರೆ ಥರನೇ ಕೇಳಿಸುತ್ತೆ. ಬೇಬಿ, ನಾನು ಯಾಕೆ ಕಾಲ್ ಮಾಡಿದೆ ಅಂತ ಕೇಳಲಿಲ್ಲ ನೀನು? ಏನಕ್ಕೆ? ಬೇಬಿ, ಇವತ್ತು ನನ್ನ ಪಾಲಿನ ಸುದಿನ. ಒಂಥರ ಲಿಟ್ರಲಿ ಇಂಡಿಪೆಂಡೆನ್ಸ್ ಡೇ ಅಂದ್ರೂ ತಪ್ಪಾಗೋದಿಲ್ಲ. ಇನ್ಮೇಲೆ ಪರ್ಮನೆಂಟ್ ಆಗಿ ನಾನು ನಿನ್ನ ಜೊತೆನೇ ಬೇಬಿ, ಫಿಕ್ಸು. ಏನು ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ನೀವು ನನ್ನ ಜೊತೆ ಇರ್ತೀರಾ, ಮತ್ತೆ ನಿಮ್ಮ ಹೆಂಡತಿ ಅವಳು ಏನಾದರೂ ಒಬ್ಳನ್ನೇ ಊರಿಗೆ ಕಳಿಸ್ತೀರಾ? ಅದೆಲ್ಲ ನಿನಗೆ ಯಾಕೆ ಬೇಬಿ? ಬೇಬಿ, ನಿನ್ನ ಫೋಕಸ್ ಕಾನ್ಸಂಟ್ರೇಷನ್ ಏನಿದ್ರು ಬರೀ ನನ್ನ ಮೇಲೆ ಇರಬೇಕು. ನನ್ನನ್ನು ಲವ್ ಮಾಡೋದ್ರ ಮೇಲೆ ಇರಬೇಕು. ಬೇರೆದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ಎಲ್ಲ ನಾನು ಇದನ್ನು ನೋಡ್ಕೋತೀನಿ. ಸರಿ, ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿ. ನಾನು ನಿನ್ಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಬಂದು ಕಾಯ್ತಾ ಇರು. ಹೊರಟಿದ್ದಾಗೆ ನಾನು ಕಾಲ್ ಮಾಡ್ತೀನಿ ನಿನಗೆ. ಓಕೆ ಬೇಬಿ? ಹ್ಯಾಪಿ ಬೇಬಿ? ತುಂಬಾ ಖುಷಿ ಆಗ್ತಿದೆ. ಫೈನಲಿ ನಿಮ್ಮ ಜೊತೆ ಇರೋ ಟೈಮ್ ಬಂತಲ್ಲ. ಐ ವಾಸ್ ವೇಟಿಂಗ್ ಆಲ್ ದ ವೇ ಫಾರ್ ದಿಸ್ ಟೈಮ್. ಜೈ, ಹೌದಾ ಬೇಬಿ? ಅಷ್ಟೊಂದು ಕಾಯ್ತಿದ್ದ? ಯಾಕೆ, ನೀವು ಕಾಯ್ತಾ ಇರಲಿಲ್ವಾ? ಎಂಥ ಕ್ವಶನ್ ಅಂತ ಕೇಳ್ತೀಯ ಬೇಬಿ. ಬೇಬಿ, ನಿನಗೋಸ್ಕರ ಕಾದು ಕಾದು ಕಾದಿರೋ ಕಬ್ಬಣ ಆಗ್ಬಿಟ್ಟಿದ್ದೀನಿ. ನಿನ್ನನ್ನು ಬಂದು ಗಟ್ಟಿಗೆ ತಪ್ಕೋತಾ ಇದ್ದಂಗೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇಲ್ವಾ? ಚೇಚೆ ಇಲ್ಲಪ್ಪ, ಬರ್ತೀನಲ್ಲ, ಬಂದಾಗ ನನ್ನ ಮಾತು ನಿಜ ಅಂತ ಪ್ರೂವ್ ಮಾಡ್ತೀನಿ. ಸರಿ, ಬನ್ನಿ ನೋಡೋಣ. ಓಕೆ ಬೇಬಿ, ಬಾಯ್, ಸಿ ಯು. ನನಗೋಸ್ಕರ ಕಾಯ್ತಾ ಇರು, ಬರ್ತೀನಿ. ಸರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಆಗಿರಲಿ. ಈ ವಿಷಯ ನನಗೆ ಯಾಕೆ ಹೇಳಿಲ್ಲ? ನೀವು ಹೇಳಬೇಕಾಗಿತ್ತಾನೆ. ನನಗಿಂತ ತ್ಯಾಗಮಯಿ ಕರುಣಾಮಯಿ ಅಂತ ಅನ್ಸ್ಕೊಳಕ್ಕೆ ಹೊರಟ್ಬಿಟ್ರಾ? ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಭೂಮಿಕಾ, ನಿಮ್ಗೆ ಹರ್ಟ್ ಆದರೆ, ನೋವಾದರೆ ನನಗೂ ಅಷ್ಟೇ ಹರ್ಟ್ ಆಗುತ್ತೆ, ಅಷ್ಟೇ ನೋವಾಗುತ್ತೆ. ಇನ್ಫ್ಯಾಕ್ಟ್ ನಿಮಗಿಂತ ಜಾಸ್ತಿ ನೋವಾಗುತ್ತೆ. ನೋಡಿ ಭೂಮಿಕಾ, ನೀವು ನನ್ನ ಲೈಫಿಗೆ ಬರೋಕ್ಕೆ ಮುಂಚೆ ನನ್ನ ಪ್ರಪಂಚ ಬೇರೆ ಥರನೇ ಇತ್ತು. ಅದು ಯಾವತ್ತೂ ಬದಲಾಗಲ್ಲ, ಹಾಗೇ ಇರುತ್ತೆ ಅಂದ್ಕೊಂಡೆ. ಬಟ್ ನೀವು ಬಂದಮೇಲೆ ಎಲ್ಲ ಬದಲಾಯಿತು. ಅದಕ್ಕೆ ಕಾರಣ ನೀವೇ ನನಗೆಲ್ಲ. ನೀವು ಆವರಿಸ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಗೇನಾದರೂ ಆದರೆ ನನಗೆ ಹರ್ಟ್ ಆಗುತ್ತೆ ಭೂಮಿಕಾ. ನಿಮ್ಮ ನೋವು ನನ್ನ ನೋವು ಮಿಕ್ಸ್ ಆಗಿ ನನಗೆ ಇನ್ನೂ ಜಾಸ್ತಿ ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ. ಸೊ ದಯವಿಟ್ಟು ಇನ್ಮೇಲೆ ಏನೇ ಆಗಲಿ ನನ್ನಿಂದ ಮುಚ್ಚಿಡಬೇಡಿ. ಆಲ್ವೇಸ್ ದೇರ್ ಫಾರ್ ಯು, ಓಕೆ? ಮರಿಬೇಡಿ.
ಹಾಲು ಜೇನು ಒಂದಾದ ಹಾಗೆ ಅತ್ಗೆ ಗೆಳೆಯನ ಜೀವನ. ಗೆಳೆಯ ಗೆಳೆಯ, ಅಯ್ಯೋ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಣೋ. ಲೇ, ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಾದ ಸಂದರ್ಭ ಅಂತಾರಲ್ಲ, ಅಂಥ ಮೂಮೆಂಟ್ ಕಣೋ ಇವೆಲ್ಲ. ಇಲ್ಲಿವರೆಗೂ ನಿನ್ನ ಮೇಲೆ ಗೌರವ ಇಲ್ಲಿವರೆಗೂ ಇತ್ತು, ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಇರುತ್ತೆ. ನಿನ್ನ ಲೆವೆಲ್ಲ ಬೇರೆ ಕಣ. ಅದಕ್ಕೆ ಗೆಳೆಯನಿಗೆ ಸ್ಟ್ರಾಂಗ್ ಒಂದು ದೃಷ್ಟಿ ತೆಗೆದುಬಿಡಿ. ಸುಮ್ಮನೆ ನಿಂಗೆ ಏನ್ ನೋಡ್ತಾ ಇದ್ದೀರಾ? ನಂದೇ ದೃಷ್ಟಿ ತಾಕಿರುತ್ತೆ, ತೆಗಿರಿ ನೀವು. ಸಾರಿ. ಹಾ ನೋಡಿದ್ರಾ ನಾನು ಹೇಳಿಲ್ವಾ, ದೃಷ್ಟಿ ಆಗಿದೆ. ಅದಕ್ಕೆ ಗೆಳೆಯ, ನಿಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಷ್ಟೇ ಅಲ್ಲ, ಮೇಡ್ ಫಾರ್ ಈಚ್ ಅದರ್ ಫಾರ್ ಎವರ್ ಜೋಡಿ. ಮನಸ್ಸು ಹೇಳುವ ಪಿಸು ಮಾತು ಕೇಳಿ ಅಲ್ಲಲ್ಲೇ, ಅಲ್ಲಿ ನೋವಾದ್ರೆ ಇಲ್ಲಿ ಮಿಡಿಯುತ್ತೆ, ಇಲ್ಲಿ ಮಿಡಿದ್ರೆ ಅಲ್ಲಿ ತುಡಿಯುತ್ತೆ. ಅರಳಿ ನಿಂತಿದೆ. ಅಪ್ಪಪ್ಪಪ್ಪಪ್ಪಪ್ಪ, ಏನ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯ, ನಿಮಗೆ ನೀವೇ ಸಾಟಿ. ಅಮೃತಧಾರೆ ಈ ಹಾಲಲ್ಲಿ ಸಕ್ಕರೆ ಮಿಕ್ಸ್ ಆದಾಗ ಹಾಲು ಯಾವುದು ಸಕ್ಕರೆ ಯಾವುದು ಅಂತ ಗೊತ್ತಾಗದೇ ಇರೋ ಥರ ಮಿಕ್ಸ್ ಆಗ್ಬಿಡ್ತಲ್ಲ, ಆ ಥರ ಕಾಂಬಿನೇಷನ್ ನಿಮ್ದು. ಅಪರೂಪವಾದ ಜೋಡಿ ಇದ್ರೆ ನಿಮ್ಮ ಥರ ಇರ್ಬೇಕು ನೋಡಿ. ಹೌದೌದು, ಆದರ್ಶ ದಂಪತಿಗಳಿಗೆ ದೊಡ್ಡ ಆದರ್ಶ ಇವರು. ಡಾರ್ಲಿಂಗ್, ಏನು ಹೇಳ್ತಾ ಇದೆಯಾ? ಕರೆಕ್ಟಾಗಿ ಹೇಳಿದ್ಲು ಕಣ. ನೀವಿಬ್ರು ಬೆಸ್ಟ್ ಆಫ್ ಬೆಸ್ಟ್. ನೀವಿಬ್ರು ಒಬ್ರಿಗೊಬ್ರು ಆಗೋ ರೀತಿ ಇದೆಯಲ್ಲ, ಅದು ನೋಡೋದೇ ಒಂದು ಚಂದ ಕಣ. ಅದರಲ್ಲೂ ಇವತ್ತು ನೀನು ಅವ್ರಿಗೆಲ್ಲ ಕೊಟ್ಟು ಉತ್ತರ ಇದೆಯಲ್ಲ, ಅದಂತೂ ಮಾಸ್ಟರ್ ಸ್ಟ್ರೋಕ್ ಇದ್ದಂಗಿತ್ತು ಕಣ. ನನಗಲ್ಲಿ ಖುಷಿಗೆ ಹಂಗೆ ಕುಣಿದು ಕುಪ್ಪಳಿಸೋಣ ಅನ್ಕೊಂಡೆ. ಅದ್ರೇನು ಮಾಡೋದು, ಮೊನ್ನೆ ತಾನೇ ನಟ್ಟು ಬೊಟ್ಟೆಲ್ಲ ಟೈಟ್ ಮಾಡಿಸ್ಕೊಂಬಂದಿದ್ದೀನಿ. ಮತ್ತೆ ಬಿಚ್ಚೋಗ್ಬಿಟ್ರೆ ಕಷ್ಟ ಅಂತ ಸುಮ್ಮನಾಗ್ಬಿಟ್ಟೆ. ಹೌದು, ಈ ವಿಷಯನ ಗೌತಮ್ ಅವ್ರು ನೀವು ಹೇಳಿದ್ರಾ? ಆ ಪುಣ್ಯದ ಕೆಲಸ ಮಾಡಿದ್ ನಾನೇ. ಏನ್ ಮಾಡೋದು, ಪುಣ್ಯಕೋಟಿ ದೂರದ ಸಂಬಂಧಿ ನೀನು. ಯಾವುದನ್ನು ಬಾಯ್ಬಿಟ್ಟು ಹೇಳಲ್ಲ, ವಿಷ ಕೊಟ್ಟರು ಕುಡಿದ್ಬಿಟ್ಟು ಸುಮ್ಮನೆ ಇರ್ತೀಯ. ಅದನ್ನು ಸಹಿಸ್ಕೊಳಕ್ಕಾಗ್ದೇ ನಾನೇ ಹೇಳಿದ್ದು. ನಾನಂತೂ ನಿನ್ನಷ್ಟು ಒಳ್ಳೆಯವಳಲ್ಲ, ಪುಣ್ಯಕೋಟಿ ಅಂತೂ ಮೊದಲೇ ಅಲ್ಲ. ಯಾರಿಗೆ ಎಲ್ಲಿ ಏನು ಉತ್ತರ ಕೊಡಬೇಕೋ ಹಾಗೆ ಉತ್ತರ ಕೊಟ್ಬಿಟ್ಟು ಬರ್ತೀನಿ. ಅದಕ್ಕೆ ಡುಮ್ಮಂಗೆ ಹೇಳಿ ಕೆಲಸ ಮಾಡಿಸಿದ್ದು. ಲೇ ಚಿನ್ನ, ಎಂತ ಕೆಲಸ ಮಾಡಿದ್ಯೇ, ಸೂಪರ್ ಕಣೆ. ಈ ಸರ್ತಿ ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅವಾರ್ಡು ನಿನಗೆ ಕೊಡಿಸ್ಬೇಡ ಬಿಡು. ಸಿಸ್ಟರ್, ತಾತ ಏನಂತ ಅರ್ಥ ಆಯ್ತಾ? ನನಗೆ ಅರ್ಥ ಆಗಿಲ್ಲ, ನಿಂಗೆ ಹೆಂಗೆ ಅರ್ಥ ಆಗತ್ತೆ? ಸರಿ ತಾತ. ಮಲ್ಲಿ, ಹಾ, ಏನ್ ಹೇಳ್ತಾ ಇದಾರ ಅವರು? ಏನಿಲ್ಲ ಅಜ್ಜಿ, ಅದು ಊರಿಂದ ಬರ್ಬೇಕಾದ್ರೆ ಅವಸರವಾಗಿ ಬಂದ್ಬಿಟ್ಟೆ. ಅಲ್ಲಿ ಏನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿಲ್ಲ. ನಾನು ಮೊದಲು ಹೋಗಿರ್ತೀನಿ, ಆಮೇಲೆ ನೀವೆಲ್ಲ ನಿಧಾನಕ್ಕೆ ಬರ್ರಿ ಅಂತ ಹೇಳ್ತಾವ್ರೆ. ಅಯ್ಯೋ, ಅಲ್ಲಿ ಹೋಗಿ ರೆಡಿ ಮಾಡ್ಕೊಳಕ್ ಏನಿದೆ? ನೀವು ಹೋದ ಕೂಡಲೇ ಆರತಿ ಮಾಡೋದು ತಾನೇ, ಎಲ್ಲ ಜೊತೆನಲ್ಲೇ ಹೋದ್ರಾಯ್ತಲ್ಲ. ಮಲ್ಲಿ, ಇದೇನೇ ಇನ್ನು ಎಷ್ಟುದ್ದ ಹೇಳ್ತಾವ್ರೆ? ಅದು ಹಂಗೆಲ್ಲ ಆಗಕ್ಕಿಲ್ಲ. ಆರತಿ ಮಾಡಕ್ಕೆ ಊರಿನಿಂದ ಹೆಂಗಸ್ರನ್ನೆಲ್ಲ ಕರ್ಕೊಂಬರ್ಬೇಕು, ಮನೆಗೆಲ್ಲ ಹೂವು ತೋರಣ ಎಲ್ಲ ಕಟ್ಟಿ ಅಲಂಕಾರ ಮಾಡಬೇಕು, ಗುಡಿಸಿ ಒರೆಸಿ ಎಲ್ಲ ರಂಗೋಲಿ ಎಲ್ಲ ಹಾಕ್ಬೇಕು. ಅದನ್ನ ನಮ್ಮಿಬ್ರು ಅಲ್ಲಿ ಬಾಕ್ಲಲ್ಲಿ ನಿಂಗಿಸ್ಕೊಂಡು ಮಾಡೋಕ್ಕಾಗಿಲ್ವಲ್ಲ. ಅದಕ್ಕೆ ಇವರು ಮೊದಲು ಹೋಗಿರ್ತಾರಂತೆ, ಆಮೇಲೆ ಫೋಟೋ ಗಿಟ ಎಲ್ಲ ತೆಗೆಸ್ಕೊಂಡು ನಿಧಾನವಾಗಿ ಬನ್ನಿ ಅಂತ ಹೇಳ್ತಾವ್ರೆ. ಓಹೋ, ಮೊಮ್ಮಗಳನ್ನ ಅವಳ ಗಂಡನ್ನ ಮಾಡ್ಕೊಳ್ಳೋದಕ್ಕೆ ಅಷ್ಟು ಭರ್ಜರಿಯಾಗಿ ತಯಾರಿ ಮಾಡ್ಕೋಬೇಕು ಅನ್ನು. ಆಯ್ತಾಯ್ತು, ನಿಮ್ಮ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ, ಹಾಗೆ ಮಾಡಿ. ಮಲ್ಲಿ,
ಆಶೀರ್ವಾದ. ಬರ್ತೀವಿ ತಾತ. ಪಾರ್ಥ ಅವ್ರಿಗೆ ಹೋಗೋದಕ್ಕೆ ಕಾರ್ ವ್ಯವಸ್ಥೆ ಮಾಡ. ಆಗಲಿ. ಸಿಸ್ಟರ್ ಬೀಗರು ಹೋಗ್ತಿದ್ದಾರೆ, ಟಾಟಾ ಮಾಡಲ್ವಾ? ಅಂಡರ್ಸ್ಟ್ಯಾಂಡ್. ನಿಧಾನಮಲ್ಲಿ ಕೂತ್ಕೋ. ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ನಾನು. ಮಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಮಲಿ ನೀನು. ಸೂಪರ್. ಫೋಟೋಗ್ರಾಫರ್ ಕ್ಯಾಮ್ರಾ ರೆಡಿನಾ? ರೆಡಿ. ಹೆಂಗ್ ಬರಬೇಕು ಫೋಟೋಸು ಅಂತಂದ್ರೆ ಯಾರು ಹಿಂದೆ ಈ ಥರ ತೆಗ್ಸಿರ್ಬಾರ್ದು, ಆ ಥರ ಬರಬೇಕು. ರೆಡಿ ಸರ್. ನಂದು ನನ್ನ ಬೊಂಬೆದು ಒಂದು ಫೋಟೋ ತೆಗಿ. ಇರಿ. ಅದು ಸರಿ, ಆದ್ರೆ ನೀನ್ ಯಾರು ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡ ಮಲ್ಲಿ. ನೋಡು, ಇದು ನಾನು ಇನ್ನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಿನ್ ಮಗು ಭವಿಷ್ಯದ ಪ್ರಶ್ನೆ ಇದು. ಇನ್ನು ಸ್ವಲ್ಪ ಜಯದೇವ್ ಅವ್ರ ಕಡೆ ಗಮನ ಕೊಡಬೇಕು. ಮಲ್ಲಿ ಡಲ್ ಆಗಿರೋದು ನೋಡಿದ್ರೆ ಏನೋ ಆಗಿರಂಗಿದೆ. ಏನೋ ಅಂತ ತಿಳ್ಕೊಬೇಕಲ್ಲ. ಮಲ್ಲಿ ಸ್ಮೈಲ್. ಮಲ್ಲಿ ಸ್ಮೈಲ್ ಮಾಡು. ಫೋಟೋಗ್ರಾಫರ್ ಚೆನ್ನಾಗಿ ಬರಬೇಕು ಫೋಟೋ. ರೆಡಿ ಸರ್. ರೆಡಿ. ಸೂಪರ್. ಬಂತ? ಇರಿ ಹೊಟ್ಟೆ ಮೇಲೆ ಕೈ ಇಡ್ತೀನಿ. ಸ್ಮೈಲ್ ಪ್ಲೀಸ್. ನಾನು ನೋಡು ಮಲ್ಲಿ. ಇದೇನೋ ಸರಿ ಮಾಡೋ ಥರ ಮಾಡ್ಲಾ? ಮಾಡಿ ಸರ್, ಮಾಡಿ. ನಾನು ನೋಡು. ಸ್ವಲ್ಪ ಹೊಟ್ಟೆ ಮೇಲೆ ಇಡಿ ಸರ್. ಲೆಫ್ಟ್ ಹ್ಯಾಂಡ್ ಇಲ್ಲಿ ನೋಡಿ. ಸ್ಮೈಲ್ ಪ್ಲೀಸ್. ಫೋಟೋಗ್ರಾಫರ್ ಫೋಟೋಸ್ ಎಲ್ಲ ಕರೆಕ್ಟಾಗಿ ಬಂದಿ ಅಂತ ಒಂದ್ಸಲ ಚೆಕ್ ಮಾಡು. ರೆಡಿ ಸರ್, ಚೆಕ್ ಮಾಡ್ಕೊತೀನಿ. ಇನ್ನೇನಾದ್ರು ಇದ್ರೆ ಮತ್ತೆ ತೆಗಿಯೋಣ. ಓಕೆ. ಮಲ್ಲಿ ರೀ, ನಿಧಾನ. ಯಾಕೆ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇನ್ನು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನಾಯ್ತು ಮಲ್ಲಿ? ಏನೂ ಇಲ್ಲ ರೀ. ಏಯ್, ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೇನು? ಹೇಳು ಮಲ್ಲಿ. ನೀವು ಯಾರ ತವಲು ಹೇಳ್ಬಾರ್ದು. ನಾನು ಯಾರಿಗೆ ಹೇಳಲಿ ಮಲ್ಲಿ? ಯಾರಿಗೂ ಹೇಳಲ್ಲ. ಏನು ವಿಷಯ ಹೇಳು. ನೀವು ಹೇಳಿದ ನಿಜ ರೀ. ನಾವು ಅನ್ಕೊಂಡಾಗ ಯಾವುದೂ ಇಲ್ಲಿಲ್ಲ. ನಾವು ನೋಡೋದೇ ಒಂದಾದ್ರೆ ಅಲ್ಲಿರೋದೇ ಇನ್ನೊಂದು. ಅದು ನನಗೆ ಇವಾಗ ಅರ್ಥ ಆಗ್ತೈತೆ. ಅಬ್ಬ, ಈ ಯಾವುದ್ರ ಬಗ್ಗೆ, ಯಾರ ಬಗ್ಗೆ ಹೇಳ್ತಿದ್ಯಾ ಮಲ್ಲಿ? ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳು. ಅಕ್ಕವ್ರ ಬಗ್ಗೆ. ನೀವು ಹೇಳ್ದಂಗೆ ನೀವಂದ್ರೆ ಅಕ್ಕವ್ರಿಗೆ ಅಷ್ಟು ಕಷ್ಟಯ. ನಿಮ್ಮ ಬಗ್ಗೆ ಇಲ್ಸಲ್ಲದೆಲ್ಲ ಹೇಳ್ತಾರೆ ರೀ ಅವರು. ನಂಗೆ ಅದನ್ನು ಚೂರು ಇಷ್ಟ ಆಗಲಿಲ್ಲ. ಹೌದಾ? ಏನಂದ್ರು ಮಲ್ಲಿ ಅತ್ತಿಗೆ? ಅದೇ ರೀ, ನಿಮ್ಮ ವಿಷಯದಾಗ ಹುಷಾರಾಗಿರ್ಬೇಕು, ಮೈ ಮರಿಬಾರ್ದು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ನನಗೆ ಗೊತ್ತಿಲ್ವ ನೀವು ಎಂಥವ್ರು ಅಂತ. ನೀವು ನನಗೋಸ್ಕರ ಏನೇನೆಲ್ಲ ಮಾಡಿದ್ದೀರಾ. ನನ್ನ ಕಾಲು ಒತ್ತಿದ್ದೀರಾ, ನಾನು ವಾಂತಿ ಮಾಡಿದಾಗ ಅದನ್ನು ಬಳ್ದು ಹಾಕಿದ್ದೀರಾ, ಇನ್ನು ಏನೇನೆಲ್ಲ ಮಾಡಿದ್ದೀರಾ ನೀವು. ಇಷ್ಟೆಲ್ಲ ಮಾಡಿದ ನಿಮ್ಮ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರೋಕ್ಕಿಲ್ವಾ? ಮೊದಲನೇ ಸಲ ಅಕ್ಕವ್ರ ವಿಷಯದಾಗೆ ನನ್ನ ಮನ್ಸು ಮುರಿದೋಯ್ತು. ಅವ್ರು ಹಿಂಗೆ ಮಾಡ್ತಾರೆ ಅಂತ ನನ್ನ ಮನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ನಂಗಂತೂ ಸಾನೆ ಬೇಜಾರಾಗೋಯ್ತು ರೀ. ಅಲ್ಲಿಗೆ ನಾನು ಬಿಟ್ಟ ಹುಳ ಕೆಲಸ ಮಾಡಿದೆ. ಇವರಿಬ್ರು ಮಧ್ಯ ಸಂಬಂಧ ಅಂತೂ ಹಾಳಾಯ್ತು. ಈಗ ಅಣ್ಣ ಮತ್ತೆ ಭೂಮಿಕಾ ಮುಂದೆ ಒಳ್ಳೆಯವನು ಅನಿಸ್ಕೋಬೇಕು. ಮಾಡ್ತೀನಿ. ಜಯ್, ಸಾರಿ ಬ್ರೋ. ಐ ಆಮ್ ರಿಯಲಿ ಸಾರಿ ಬ್ರೋ. ಏನು ಮಾಡ್ತಾ ಇದೀಯ? ಹೇಳು ಮೇಲೆ. ಏನಿದೆಲ್ಲ? ಜೀವನದಲ್ಲಿ ತುಂಬ ತಪ್ಪುಗಳು ಮಾಡಿದ್ದೀನಿ ಬ್ರೋ. ಆ್ಯಂಡ್ ಇಲ್ಲಿವರೆಗೂ ತಪ್ಪುಗಳು ಮಾಡಿಕೊಂಡೇ ಬಂದಿದ್ದೀನಿ. ಅದನ್ನೆಲ್ಲ ತಿದ್ಕೊಳ್ಳೋದಕ್ಕೆ ಎಷ್ಟೇ ಅವಕಾಶಗಳು ಸಿಕ್ಕಿದ್ರು ಆ ಅವಕಾಶನೂ ಕೂಡ ನನ್ನ ಕೈಯಾರ ನಾನು ಹಾಳು ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಂಬಾ ರಿಗ್ರೆಟ್ ಇದೆ ಬ್ರೋ. ನನಗೆ ಸಿಕ್ಕಾಪಟ್ಟೆ ರಿಗ್ರೆಟ್ ಇದೆ. ನಿನಗೆ ಅನ್ನಿಸ್ಬೋದು ಇವನು ಯಾವಾಗಲೂ ಪ್ರತಿ ಸಲ ಬರೀ ಇದನ್ನೇ ಹೇಳ್ತಾನೆ, ಆದರೆ ಮಾಡೋ ತಪ್ಪೇ ಮಾಡ್ತಿರ್ತಾನೆ ಅಂತ. ಯಾಕಂದರೆ ದಡ್ಡ ಬ್ರೋ ನಾನು. ಆ್ಯಂಡ್
ನಾನು ಆಡೋ ಅವತಾರಕ್ಕೆ ನಿಮ್ಗಳಿಗೆ ಹಾಗನ್ಸೋದು ಸಹಜ. ಹೌದು, ತಪ್ಪಿಲ್ಲ. ಆದರೆ ಇದು ಯಾವುದನ್ನು ನಾನು ಕೂತ್ಕೊಂಡು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದಲ್ಲ ಬ್ರೋ. ಖಂಡಿತ ಅಲ್ಲ. ಗೊತ್ತಿಲ್ಲ ಏನೋ ಒಂದು ತಪ್ಪು ಮಾಡ್ತೀನಿ, ಆದರೆ ಆ ತಪ್ಪಿಂದ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಾಗದೆ ಮತ್ತೊಂದು ತಪ್ಪು ಮಾಡ್ತೀನಿ. ತಿರ್ಗಾ ಎರಡೇ ತಪ್ಪು ಮುಚ್ಚಕ್ಕೆ ಮತ್ತೆ ಮೂರನೇ ತಪ್ಪು, ಮತ್ತೆ ತಪ್ಪು, ಮತ್ತೆ ತಪ್ಪು. ಇದನ್ನೇ ನಾನು ಮಾಡ್ಕೊಂಡ್ ಬಂದಿದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಲ್ಲಿ ಮತ್ತೆ ದಿಯಾ ವಿಷಯ. ಬ್ರೋ, ನಿಜ ಹೇಳ್ತೀನಿ, ನಿಮ್ ಮುಂದೆ ಇವತ್ತು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಮಲ್ಲಿನ ಮದುವೆ ಆಗೋದಕ್ಕೆ ನನಗೆ ಸುತಾರಾಮ್ ಇಷ್ಟ ಇರಲಿಲ್ಲ. ಬಟ್ ಹೇಗೋ ನನ್ನ ಅವಳ ಮದುವೆ ಆಗೇ ಹೋಯ್ತು. ಆದ್ರೆ ಮದುವೆ ಆದಾಗ ಅವಳ ಮೇಲೆ ನನಗೆ ಸಿಕ್ಕಾಬಟ್ಟೆ ಕೋಪ ಇತ್ತು ಬ್ರೋ, ಸಿಕ್ಕಾಬಟ್ಟೆ ಕೋಪ ಇತ್ತು. ಅದೇ ಈ ರಾಂಗ್ ಪ್ಲೇಸ್ ಅಂತ ರಾಂಗ್ ಟೈಮ್ ಅಂತಾರಲ್ಲ, ಆ ರೀತಿ ನಾನು ಆ ಕೋಪದಲ್ಲಿದ್ದಾಗ ನನಗೆ ಪರಿಚಯ ಆದವಳು ದಿಯಾ. ಒಂದ್ ಕಡೆ ಮಲ್ಲಿ ಮೇಲೆ ಕೋಪ, ಇನ್ನೊಂದು ಕಡೆ ಹೊಸದಾಗಿ ಪರಿಚಯ ಆಗಿರೋ ದಿಯಾ. ಮಲ್ಲಿ ಮೇಲೆ ಇದ್ದಿದ್ದು ಕೋಪ, ಆ ಒಂದೇ ಕಾರಣನೇ ನಾನು ದಿಯಾ ಜೊತೆ ಹತ್ರ ಆಗಿದ್ದು. ಆದರೆ ಕಾಲ ಕಳೀತಾ ಕಳೀತಾ ಮಲ್ಲಿ ಏನು ಅನ್ನೋದು ನನಗೆ ಅರ್ಥ ಆಯಿತು. ಅವಳ ಇನ್ನೋಸೆನ್ಸ್ ನನಗೆ ಅರ್ಥ ಆಯಿತು. ನನಗೆ ಗೊತ್ತಿಲ್ಲದೆ ನಾನು ಮಲ್ಲಿಗೆ ಹತ್ರ ಆಗ್ತಾ ಹೋದೆ. ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದೆ. ಅವಳನ್ನು ಸಂಪೂರ್ಣವಾಗಿ ನನ್ನ ಹೆಂಡತಿ ಅಂತ ಒಪ್ಕೊಂಡೆ. ಆದರೆ ಈ ಕಡೆ ದಿಯಾ ಆಲ್ ಆಫ್ ಎ ಸಡನ್ ಇವಾಗ ಮಲ್ಲಿ ಜೊತೆ ನನ್ನ ಹತ್ರ ಅದೇನು ಮಾತ್ರಕ್ಕೆ ದಿಯಾ ನಾನು ದೂರ ಮಾಡ್ಕೊಳಕ್ ಆಗ್ಲಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾನು ತಗ್ಲಾಕೊಂಡೆ ಬ್ರೋ. ಬಟ್ ಬ್ರೋ, ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗಿದೆ. ಆ್ಯಂಡ್ ನಾನು ಮಾಡಿದ ತಪ್ಪುಗಳೆಲ್ಲ ನಿನಗೆ ಗೊತ್ತಾಗಿ ನೀನು ನನಗೆ ಬುದ್ಧಿವಾದ ಹೇಳಿದ್ಯಾ. ಆದರೆ ನಾನು ಕಡೆಗೂ ನನ್ನ ಲೈಫನ್ನು ಒಳ್ಳೆ ಟ್ರ್ಯಾಕ್ ತಗೊಂಡೋಗೋದ್ರಲ್ಲಿ ಎಡುಬಿಟ್ಟೆ. ನನ್ನ ಸ್ವಂತ ಲೈಫನ್ನು ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ ಬ್ರೋ, ಸೋತೋದೆ. ಆ್ಯಂಡ್ ಇದೆಲ್ಲ ನನ್ನ ಮನವರಿಕೆ ಆಗಿದ್ದೆ ಇವತ್ತು. ಕೆಳಗಡೆ ಮಲ್ಲಿನ ನೋಡಿದಾಗ, ಈ ದಿವಾನ್ ಫ್ಯಾಮಿಲಿಯ ವಂಶದ ಕುಡಿನ ಹೊತ್ಕೊಂಡಿರೋ ಮಲ್ಲಿನ ನೋಡಿದಾಗ ಬ್ರೋ, ನನ್ನ ಮಗುಗೆ ಸೀಮಂತ ಮಾಡಿಸ್ಕೊತಾ ಇತ್ತು. ಆವಾಗ ನನಗಿದೆಲ್ಲ ರೆಕಗ್ನೈಸ್ ಆಗಿತ್ತು. ಒಂದು ಸೆಕೆಂಡ್ ನನ್ನ ಇಡೀ ಲೈಫಲ್ಲಿ ನಾನು ಮಾಡಿರೋ ತಪ್ಪುಗಳೆಲ್ಲ ಕಣ್ಮುಂದೆ ಬಂದೋಯ್ತು. ನೀವೆಲ್ಲ ಅಷ್ಟು ಪ್ರೀತಿಯಿಂದ ಅವಳ ತಲೆ ಮೇಲೆ ಅಕ್ಷತೆ ಕಾಳಾಕಿ ಚೆನ್ನಾಗಿರು, ಸುಖವಾಗಿರು, ಗಂಡ ಹೆಂಡತಿ ಮಕ್ಕಳು 3 ಜನ ನಗ್ನಗ್ತಾ ಖುಷಿ ಖುಷಿಯಿಂದ ಇರಿ ಅಂತ ಆರೈಸಿದ್ರಿ ಗೊತ್ತಾ. ಆವಾಗ ನಾನು ಮಾಡ್ತಿರೋದೆಲ್ಲ ತಪ್ಪು. ಇನ್ನು ಮುಂದಕ್ಕೆ ಏನಾದರೂ ಸರಿ ನಾನು ಬದಲಾಗಲೇಬೇಕು ಅಂತ ನನಗೆ ಅನಿಸಿದ್ದೆ. ಆಗ ಬದಲಾಗ್ತೀನಿ ಬ್ರೋ, ಬದಲಾಗಬೇಕು ಅನ್ನೋದು ನನ್ನ ಒಳಗಡೆ ಇದೆ. ಆದರೆ ಎಳುತ್ತಾನೆ ಬಂದೆ. ಪ್ಲೀಸ್ ಬ್ರೋ, ದಯವಿಟ್ಟು ನನ್ನ ಕ್ಷಮಿಸು ಪ್ಲೀಸ್. ಕ್ಷಮಿಸೋದಕ್ಕೆ ನಾವು ಯಾರು ಅಲ್ಲ ಜೈ. ನೀನು ಬದಲಾಗಬೇಕು ಅಂತ ಮನಸ್ಸು ಮಾಡಿದ್ದಿಲ್ಲ, ಅಷ್ಟು ಸಾಕು. ನೀನು ನಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆಲ್ಲ ಏನು ಮಾಡಬೇಕಾಗಿಲ್ಲ. ನಿನಗೋಸ್ಕರ ನೀನು ಬದಲಾಗೋ, ನಿನ್ನ ಜೀವನ ಚೆನ್ನಾಗಿರುತ್ತೆ. ಜಯದೇವ್ ಅವರೇ, ನೀವು ಈ ರೀತಿ ಮಾತಾಡೋದನ್ನು ಕೇಳಿದ್ರೆ ತುಂಬ ಖುಷಿ ಆಗ್ತಿದೆ. ತಪ್ಪಾಗಿದೆ ನಿಜ, ಆದರೆ ಅದನ್ನು ತಿದ್ಕೋಬೇಕು, ಬದಲಾಗಬೇಕು ಅಂತ ಮನಸ್ಸು ಮಾಡಿದ್ದೀರಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅದಕ್ಕೆ ನಾವು ಬಯಸಿದ್ದು ಅದನ್ನೇ ಜಯದೇವ್, ನೀನು ಬದಲಾಗಲಿ ಅಂತ. ಗುಡ್ ಫಾರ್ ಯು, ಒಳ್ಳೇದಾಗುತ್ತೆ. ದೇವ್ರು ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ನಾನು ಕ್ಷಮಿಸೋದಕ್ಕೆ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ, ಒಳ್ಳೆಯವನು ಅನ್ನೋ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಏನೇನೆಲ್ಲ ಮಾಡ್ತೀನಿ ಅಂತ. ಕಮಾನ್ ಗೈಸ್, ಹುಡ್ತಾನೆ ವಿಲ್ಲನ್, ನಾನು ವಿಲ್ಲನ್ ಆಗಿ ಸಾಯ್ತೀನಿ. ಬೋರ್ ಹೊಡ್ಸೋ ಹೀರೋ ಪಟ್ಟ ಯಾವನಿಗೂ
ಮಲ್ಲಿಯವರೇ, ನೀವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಏನಿದ್ರು ನಿಮ್ಮ ಆರೋಗ್ಯದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೋಬೇಕು, ಓಕೆನಾ? ಆದ್ರೂ ಅಕ್ಕರ್ ಹಿಂಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪೇಕ್ಷಾ ಅವರೇ, ನೀವು ಹೇಳಿದ್ದೆ ಸತ್ಯ. ಅಕ್ಕರು ನಾವು ಅನ್ಕೊಂಡಂಗಿಲ್ಲ, ಏನೋ ಒಂಥರ ಅವರು ಇಲ್ದಿರೋದ್ನೆಲ್ಲ ಓಸ್ಕೊಂಡು ಏನೇನೋ ಮಾತಾಡ್ತಾರೆ. ಈ ಮನ್ಸು ಕೆಡ್ಸೋದು ಅಂತಾರಲ್ಲ, ಹಂಗೆ ಮಾಡ್ತಾರೆ ಅವರು. ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಹೇಳಿದ್ರೆ ನೋಡಿ. ಅವಳು ಪಾಸಿಟಿವ್ ಅಂತ ಅನ್ನಿಸ್ತಾಳೆ, ಬಟ್ ತುಂಬ ನೆಗೆಟಿವ್, ತುಂಬ ಉದ್ದೇಶ ಮಾಡ್ತಾಳೆ. ಈಗ ನಾವೇನಾದರೂ ಹೇಳೋಕ್ಕೋದ್ರೆ ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ, ಬಟ್ ಆಡೋದೆಲ್ಲ ಚಾಡಿ ಮಾತುಗಳು. ಎಲ್ಲದಕ್ಕೂ ಡಿಸ್ಕರೇಜ್ ಮಾಡ್ತಾಳೆ, ಉಪದೇಶ ಕೊಡ್ತಾಳೆ. ಒಟ್ಟಿನಲ್ಲಿ ತಾನು ಹೇಳಿದ್ದೇ ನಡಿಬೇಕು ಅನ್ನೋದು ತುಂಬ ಇದೆ ಅವಳಲ್ಲಿ. ಸದ್ಯ ನಿಮ್ಗದು ಅರ್ಥ ಆಯ್ತಲ್ಲ, ಒಳ್ಳೇದಾಯ್ತು ಬಿಡಿ. ಮಲ್ಲಿ ಹಾಂ ಬಾಮ್ಮ. ಅಜ್ಜಿ, ಎಲ್ಲರ ಹತ್ರನೂ ಆಶೀರ್ವಾದ ತಗೋ. ಸರಿ ಅಜ್ಜಿ. ಹೇಳು ಬಿಡ. ದೇವ್ರು ಒಳ್ಳೇದು ಮಾಡ್ಲಮ್ಮ.